ಅವಾಯ್ಡ್ನ ಮಾಡಬೇಕು, ದಿನ ಎಲ್ಲಿ ಅವಾಯ್ಡ್ ಮಾಡಬೇಕು ಅನ್ನೋದ್ರ ಬಗ್ಗೆನೇ ಮಾಡಿರ್ತಕ್ಕಂಥ ವಿಡಿಯೋ, ಗಮನಿಸಿ. ಡೆಫಿನೆಟ್ ಆರ್ಟಿಕಲ್ಸ್ನ ನಾವು ಯೂಸ್ ಮಾಡ್ತೀವಿ. ಅದಕ್ಕೂ ಮುಂಚೆ ಎ ಆ್ಯನ್ನ ಎಲ್ಲಿ ಹೇಗೆ ಯೂಸ್ ಮಾಡಬೇಕು ಅಂತ ಈ ಹಿಂದೆ ನಾನು ಹೇಳಿದ್ದೀನಿ. ಹಾಗೆ ವಿ ಯೂಸ್ ದ ವಿತ್ ಸಿಂಗ್ಯುಲರ್ ಆರ್ ಪ್ಲೂರಲ್ ನೌನ್ಸ್. ವಿ ಯೂಸ್ ದ ವೆನ್ ದ ನೌನ್ ಇಸ್ ಡೆಫಿನೆಟ್. ವಿ ಯೂಸ್ ದ ಡೆಫಿನೆಟ್ ಆರ್ಟಿಕಲ್ ದ ಟು someone or something specific, clear, obvious or exact, and avoid the usage of the and practice with PNI and PPF. A an ಅನ್ನೋದು ನಾವು ಸಿಂಗ್ಯುಲರ್ ಇರಬೇಕು, ಕೌಂಟಬಲ್ ಆಗಿರಬೇಕು, ಅವಾಗ ನೌನ್ ಹಿಂದ್ಗಡೆ ಬಳಸ್ತೀವಿ. ದ ಅನ್ನೋದು ಸಿಂಗ್ಯುಲರ್ ಅಥವಾ ಪ್ಲೂರಲ್ ಎರಡಕ್ಕೂ ಯೂಸ್ ಮಾಡ್ತೀವಿ. ಆದರೆ ದ ಅನ್ನೋದನ್ನು ಡೆಫಿನೆಟ್ ಆಗೋವರೆಗೂ ಯೂಸ್ ಮಾಡೋಂಗಿಲ್ಲ. ನೌನ್ ಡೆಫಿನೆಟ್ ಆಗ್ತಿದ್ದಂಗೆ ಉಪಯೋಗಿಸ್ತೀವಿ. ಅದು ಡೆಫಿನೆಟ್ನೆಸ್ ಅನ್ನೋದು ಸ್ಪೆಸಿಫಿಕ್ ಆಗಿರಬೇಕು, ಕ್ಲಿಯರ್ ಆಗಿರಬೇಕು, ಆಬ್ವಿಯಸ್ ಆಗಿರಬೇಕು, ಎಕ್ಸಾಕ್ಟ್ ಆಗಿರಬೇಕು. ಹಾಗೆ ಇವತ್ತು ನಾವು ಇದರ ಯೂಸೇಜ್ ಅಂದರೆ ದಿನನಿತ್ಯ ಯೂಸ್ ಮಾಡೋದು ಎಲ್ಲಿ, ಹೇಗೆ, ಮತ್ತು ಅದನ್ನು ಹೇಗೆ ಅವಾಯ್ಡ್ ಮಾಡಬೇಕು ಪ್ರಾಕ್ಟೀಸ್ ಮಾಡಿ. ಪ್ರಾಕ್ಟೀಸ್ ಬಿಟ್ಟರೆ ಬೇರೆ ದಾರಿ ಇಲ್ಲ. ಎಷ್ಟು ಬೇಗ ಪ್ರಾಕ್ಟೀಸ್ ಮಾಡ್ತೀರಾ ನಿಮಗೆ ಅಷ್ಟು ಬೇಗ ಇಂಗ್ಲಿಷ್ ಬರುತ್ತೆ. ಪ್ಲೀಸ್ ಪ್ರಾಕ್ಟೀಸ್. ಯೂಸ್ ದ ಬಿಫೋರ್ ದೀಸ್ ನೇಮ್ಸ್ ಆಫ್. ನೋಡಿ, ಎಲ್ಲದರ ಹಿಂದೆ ನಾವು ಯೂಸ್ ಮಾಡೋದನ್ನು ನಾವು ಈಗಾಗಲೇ ನೋಡಿದ್ದೀವಿ. ಈ ಹಿಂದಿನ ಒಂದು ವಿಡಿಯೋದಲ್ಲಿ ದ ಹೇಗೆ ಯೂಸ್ ಮಾಡಬೇಕಂತ ನೋಡಿದ್ದೀವಿ. ಇನ್ನೊಂದ್ಸಲಿ ನಿಮಗೆ ನೆನಪು ಮಾಡಿಕೊಡ್ತಾ ಇದ್ದೀನಿ. ಈ ಎಲ್ಲದರ ಹಿಂದೆ ದ ಯೂಸ್ ಮಾಡ್ತೀವಿ. ಪ್ರಾಪರ್ ನೌನ್ ಹಿಂದ್ಗಡೆ ಯೂಸ್ ಮಾಡಬಾರ್ದು. ರಾಮ್, ಶ್ಯಾಮ್, ಮೀರಾ, ಅಮರ್, ಅಕ್ಬರ್, ಅಂತೋನಿ ಯಾವುದೇ ಹೆಸರಿನ ಹಿಂದೆ ದ ಯೂಸ್ ಮಾಡಬಾರ್ದು. ಮೆಟೀರಿಯಲ್ ಹಿಂದೆ ಯೂಸ್ ಮಾಡಬಾರ್ದು. ಮೀಲ್ಸ್ ಹಿಂದೆ ಯೂಸ್ ಮಾಡಬಾರ್ದು. ಗಮನಿಸಿ, ಗೋಲ್ಡ್, ಸಿಲ್ವರ್ ಯಾವುದ್ರ ಹಿಂದೆ ದಿ ಯೂಸ್ ಮಾಡಬಾರ್ದು. ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್, ಸಪ್ಪರ್ ಇದ್ರ ಹಿಂದೆ ಯೂಸ್ ಮಾಡಬಾರ್ದು. ಗೇಮ್ಸ್ ಹಿಂದೆ ಯೂಸ್ ಮಾಡಬಾರ್ದು. ಬಿಲ್ಡಿಂಗ್ಸ್ ವಿತ್ ಪರ್ಪಸ್ ಅಂದರೆ ಗೊತ್ತು ಯಾವುದು ಬಿಲ್ಡಿಂಗ್ ಅಂತ, ಅದ್ರ ಹಿಂದೆ ಯೂಸ್ ಮಾಡಬಾರ್ದು. ನೇಮ್ಸ್ ಆಫ್ ಸಮ್ ಕಂಟ್ರೀಸ್, ಎಲ್ಲ ಕಂಟ್ರಿ ಹಿಂದೆ ದ ಯೂಸ್ ಮಾಡಲ್ಲ. ದಿ USA, ದ UK, ನೆದರ್ಲ್ಯಾಂಡ್ಸ್ ಇವುಗಳ ಹಿಂದೆ ಮಾತ್ರ ಯೂಸ್ ಮಾಡ್ತೀವಿ ಅಂತ ಹಿಂದಿನ ವಿಡಿಯೋದಲ್ಲಿ ನೋಡಿದ್ವಿ. ಆದರೆ ಕೆಲವು ಕಂಟ್ರಿಗಳ ಹಿಂದೆ, ನಮ್ಮ ದೇಶದ ಹಿಂದೆನೆ, ನಮ್ಮ ದೇಶದ ಹೆಸರಿನ ಹಿಂದೆನೆ ದ ಯೂಸ್ ಮಾಡೋದಿಲ್ಲ. ನೋಡಿ, ಕಬಡ್ಡಿ, ಹಾಕಿ ಯೂಸ್ ಮಾಡೋದಿಲ್ಲ, ಇದ್ರ ಹಿಂದೆ ಯೂಸ್ ಮಾಡೋದಿಲ್ಲ. ಬಿಲ್ಡಿಂಗ್ಸ್, ಸ್ಕೂಲ್ ಗೊತ್ತು ಸ್ಕೂಲ್ ಅಂತ, ನೀವು ಮನೆಯಿಂದ ಹೊರಡ್ಬೇಕಾದ್ರೆ ಅಮ್ಮ ಐ ಗೋ ಟು ಸ್ಕೂಲ್ ಅಂತೀರಾ, ಅಮ್ಮ ಐ ಗೋ ಟು ದ ಸ್ಕೂಲ್ ಅಂತ ಹೇಳಬೇಕಾದ ಅವಶ್ಯಕತೆ ಇಲ್ಲ. ಸೊ ಹಾಗೇನೆ ಕೆಲವು ದೇಶಗಳ ಹಿಂದೆ ಉಪಯೋಗಿಸ್ಬೇಡಿ. ಎಲ್ಲೆಲ್ಲಿ ಅವಾಯ್ಡ್ ಮಾಡಬೇಕು ನೋಡೋಣ ಬನ್ನಿ. ನಾನ್ ಕೌಂಟ್ ನೌನ್ಸ್ ಹಿಂದ್ಗಡೆ, ಪ್ಲೂರಲ್ ಕೌಂಟ್ ನೌನ್ಸ್, ಅವಾಯ್ಡ್ ಎನಿ ಆರ್ಟಿಕಲ್. ಆಯಿಲ್, ಈ ಥರ ಇಲ್ಲಿ ಬಂದಿರತಕ್ಕಂಥ ಯಾವುದೇ ಎ ಆ್ಯಂಡ್ ದಿ ಯಾವುದು ಹಾಕಬಾರ್ದು. ನೇಮ್ಸ್ ಆಫ್ ಕಾಂಟಿನೆಂಟ್ಸ್, ಸಿಟೀಸ್, ಸ್ಟ್ರೀಟ್ಸ್, ಐಲ್ಯಾಂಡ್ಸ್ ಹಾಕಬೇಡಿ. ಏಷ್ಯಾ, ಅಂಟಾರ್ಟಿಕಾ, ಅಮೆರಿಕ ಇದು ಯಾವ್ದ್ರ ಹಿಂದೂ ದಿ ಹಾಕೋಂಗಿಲ್ಲ. ನೇಮ್ಸ್ ಆಫ್ ದಿ ಮೌಂಟೇನ್ ಚೈನ್ಸ್, ಎವರೆಸ್ಟ್, ಧವಳಗಿರಿ, ಅನ್ನಪೂರ್ಣ, K2, ಹಿಮಾಲಯಾಸ್ ಅನ್ಬೇಕಾದ್ರೆ ಹಾಕಬೇಕು. ಆದರೆ ಇವು ಯಾವುದಕ್ಕೂ ಕೂಡ ಹಾಕಬೇಡಿ, ಅವಾಯ್ಡ್ ಮಾಡಿ. ಲ್ಯಾಂಗ್ವೇಜಸ್, ಫೆಸ್ಟಿವಲ್ಸ್ ಹಿಂದೆ ಹಾಕಬೇಡಿ. ಕನ್ನಡ, ತೆಲುಗು, ಸಂಸ್ಕೃತ್, ಯುಗಾದಿ, ಕ್ರಿಸ್ಮಸ್ ಯಾವ್ದ್ರ ಹಿಂದೂ ಹಾಕಬೇಡಿ. ಅಕಾಡೆಮಿಕ್ ಸಬ್ಜೆಕ್ಟ್ಸ್ ಯಾವುದೂ ಇಲ್ಲ. ಸಂಸ್ಕೃತ್, ಹಿಸ್ಟ್ರಿ, ಫಿಸಿಕ್ಸ್, ಕೆಮಿಸ್ಟ್ರಿ ಯಾವ್ದ್ರ ಹಿಂದೂ ದಿ ಹಾಕೋ ಹಾಗಿಲ್ಲ. Thanks for watching this video. Do put your valuable comments in comment box. If it's worth watching, please like the video and share it with your friends. Don't forget to subscribe our channel and click on the bell icon to get our upcoming videos. Watch all the videos from the beginning to go step by step for better results. See you in the next video. Till then, keep smiling and keep learning.